ನಾನು ಆಲ್ರೆಡಿ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ನೀವು ಪಾರ್ಟ್ 1 ವಿಡಿಯೋ ನೋಡಿಲ್ಲದೆ ಪಾರ್ಟ್ 2 ವಿಡಿಯೋಗೆ ಬಂದಿದ್ರೆ ಪಾರ್ಟ್ 1 ವಿಡಿಯೋನ ನೋಡಿಕೊಂಡು ಪಾರ್ಟ್ 2 ವಿಡಿಯೋಗೆ ಬನ್ನಿ. ಯಾಕಂದರೆ ಪಾರ್ಟ್ 1 ವಿಡಿಯೋ ನೋಡಿದ್ರೆ ಪಾರ್ಟ್ 2 ವಿಡಿಯೋ ನೋಡಿದರೆ ಅರ್ಥ ಆಗಲ್ಲ. ನೆಕ್ಸ್ಟ್ ನಾನು ಎಲ್ಲಿ ಟಾಪಿಕ್ನ ಕಂಟಿನ್ಯೂ ಮಾಡ್ತಿದ್ದೆ ಅಂತಲೂ ಅರ್ಥ ಆಗಲ್ಲ. ಇವತ್ತು ಮಾಡಲ್ 1ನ ಎಕ್ಸ್ಪ್ಲೈನ್ ಮಾಡೋಣ. ಫಸ್ಟ್ ಡೆಫಿನೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನು ವಾಟ್ ಈಸ್ ಎ ಅಂತ ಕೇಳ್ತಾನೆ. ವಾಟ್ ಈಸ್ ಎ ಅಂದ್ರೇನು? ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆಫ್ ಮೇಕಿಂಗ್ ಇಂಟೆಲಿಜೆಂಟ್ ಮಷಿನ್, ಎಸ್ಪೆಷಲಿ ಇಂಟೆಲಿಜೆಂಟ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ನಾವು ಎ ಅಂತೀವಿ. ಯಾಕಂದ್ರೆ ಜಾನ್ ಮೆಕಾರ್ತಿ ಅನ್ನೋರು 2004ರಲ್ಲಿ ಇದನ್ನ ಡೆಫಿನೇಷನ್ ಅವರು ಕೊಡ್ತಾರೆ ಎಐಗೆ. ಆಯ್ತಾ? ಇದರಲ್ಲಿ ರೋಲ್ ಆಫ್ ಜಾನ್ ಮೆಕಾರ್ತಿನೂ ಇಂಪಾರ್ಟೆಂಟ್. ಇದು ಏನ್ ಮಾಡುತ್ತೆ ಅಂತ ನಿಮ್ಗೆ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ವಾಟ್ ಇಸ್ ಎ ಒಂದೇ ಕೇಳೋದು. ಎವ್ರಿಡೇ ಎಕ್ಸಾಂಪಲ್ ನೋಡೋದಾದ್ರೆ ಯಾವುದು ಸಿರಿ ಅಂಡ್ ಅಲೆಕ್ಸಾ ಹ್ಯೂಮನ್ ಲ್ಯಾಂಗ್ವೇಜ್ ಅಲ್ಲೇ ಕೊಡ್ತಿದೆ ತಾನೆ ಅದು. ನೀವು ಕನ್ನಡದಲ್ಲಾರು ಹೇಳಿ, ಹಿಂದಿಲಾರು ಹೇಳಿ, ಇಂಗ್ಲಿಷಲ್ಲಾರು ಹೇಳಿ, ಕನ್ವರ್ಟ್ ಮಾಡುತ್ತಲ್ಲ ಅದು. ನೆಕ್ಸ್ಟ್ ಹೌ ಡಸ್ ಎ ವರ್ಕ್? ಎ ಹೆಂಗ್ ವರ್ಕ್ ಆಗುತ್ತೆ? ಎ ವರ್ಕ್ ಆಗುತ್ತೆ ಹೆಂಗೆ ಅಂದ್ರೆ ಲಾರ್ಜ್ ಡಾಟಾ ಸೆಟ್ಸ್, ರೆಕಗ್ನೈಸಿಂಗ್ ಪ್ಯಾಟರ್ನ್ಸ್, ಮೇಕಿಂಗ್ ಡಿಸಿಷನ್ ಯೂಸಿಂಗ್ ಆಲ್ಗರಿಥಮ್. ಏನ್ ಆಲ್ಗರಿಥಮ್ಸ್ ಕೊಡ್ತೀರಾ ಅದ್ರ ಮೇಲೆ ಡಿಸಿಷನ್ ಅಂತ ಅಂದು ಒಂದು ಪ್ಯಾಟರ್ನ್ ಮಾಡಿ ನಿಮಗೆ ಅದ್ರದ್ದು ಔಟ್ಪುಟ್ ಕೊಡೋದು. ಹೆಂಗೆ ಅಂದ್ರೆ ಈಗ ಅದ್ರಲ್ಲಿ 3 ತರ ಪ್ರೊಸೆಸ್ ಇದೆ: ಲರ್ನಿಂಗ್, ರೀಸನಿಂಗ್, ಸೆಲ್ಫ್ ಕರೆಕ್ಷನ್. ಇದರಲ್ಲಿ ಲರ್ನಿಂಗ್ ಏನ್ ಮಾಡುತ್ತೆ ಅಂದ್ರೆ ಎ ಡಾಟಾನ ಅಷ್ಟು ಲರ್ನ್ ಮಾಡುತ್ತೆ. ನೀವು ಡಾಟಾ ಏನ್ ಕೊಟ್ಟಿರ್ತೀರ ಅದನ್ನ. ನೆಕ್ಸ್ಟ್ ರೀಸನಿಂಗ್, ಅದು ಕರೆಕ್ಟ್ ಆಲ್ಗರಿಥಮ್ನ ಚೂಸ್ ಮಾಡುತ್ತೆ ಯಾವ್ದು ಬೇಕು ಅಂತ. ಸೆಲ್ಫ್ ಕರೆಕ್ಷನ್, ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅಕ್ಯುರೇಸಿಯಾಗಿ ಅದು ಕರೆಕ್ಟ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಟಾಪಿಕ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಕಲ್ತ್ಕೊಳ್ಳಿ. ಎಕ್ಸಾಮಲ್ಲಿ ಇದನ್ನು ಕೊಡ್ತಾನೆ 5 ಮಾರ್ಕ್ಸು ಅಥವಾ 8 ಮಾರ್ಕ್ಸಿಗೆ. ಆಲ್ರೆಡಿ 5 to 6 ಮಾರ್ಕ್ ಆರ್ 8 ಮಾರ್ಕ್ಸ್. ಅಡ್ವಾಂಟೇಜಸ್ ಏನು ಅಂದರೆ ಫಸ್ಟ್ ಪರ್ಫಾರ್ಮ್ ವೆಲ್ ಆನ್ ಟಾಸ್ಕ್ ದಟ್ ಯೂಸ್ ಡೀಟೇಲ್ ಡಾಟಾ. ಫುಲ್ ಡಾಟಾನ ಯೂಸ್ ಮಾಡ್ಕೊಂಡು ಟಾಸ್ಕ್ನ ಚೆನ್ನಾಗಿ ಮಾಡುತ್ತೆ ಅಂತ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಟೇಕ್ ಲೆಸ್ ಟೈಮ್ ಟು ಪರ್ಫಾರ್ಮ್ ಟಾಸ್ಕ್, ನೀಡ್ ಟು ಪ್ರೊಸೆಸ್ ಹ್ಯೂಜ್ ವಾಲ್ಯೂಮ್ ಆಫ್ ಡಾಟಾ. ಇದು ನೀವು ಏನೇ ಒಂದು ಟಾಸ್ಕ್ ಕೊಟ್ಟರು ಮಾಡೋಕ್ಕೆ ಬೇಗ ಮಾಡಿಕೊಡುತ್ತೆ ಟಾಸ್ಕ್ನ, ಆದರೆ ಹ್ಯೂಜ್ ವಾಲ್ಯೂಮ್ ಆಫ್ ಡಾಟಾ ಬೇಕಷ್ಟೇ. ಅದಕ್ಕೆ ನೀವು ಡಾಟಾನ ಕೊಡಬೇಕು. ಇದೇನು ಅಂದರೆ ಯಾವಾಗಲೂ ಬೇಕಾದ್ರೆ ಜನರೇಟ್ ಕನ್ಸಿಸ್ಟೆಂಟ್ ಅಂಡ್ ಅಕ್ಯುರೇಟ್ ರಿಸಲ್ಟ್. ಅಕ್ಯುರೇಟ್ ಆಗಿ ರಿಸಲ್ಟ್ ಕೊಡ್ತಲೇ ಇರೋದು ಬೇಕಾದ್ರೆ ನೀವು ಎಷ್ಟು ಕೊಟ್ಟರು ಕನ್ಸಿಸ್ಟೆಂಟ್ ಆಗಿ. ಇದನ್ನ ನೀವು 24/7 ಯೂಸ್ ಮಾಡ್ಬೋದು ಎಐನ. ಆಮೇಲೆ ಆಪ್ಟಿಮೈಸ್ ಟಾಸ್ಕ್ ಬೈ ಬೆಟರ್ ಯುಟಿಲೈಸಿಂಗ್ ರಿಸೋರ್ಸಸ್, ಮತ್ತೆ ಆಟೋಮೆಟಿಕ್ ಕಾಂಪ್ಲೆಕ್ಸ್ ಪ್ರೊಸೆಸ್, ಮಿನಿಮೈಸ್ ಡೌನ್ ಟೈಮ್ ಬೈ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ನೀಡ್ಸ್. ಡೌನ್ ಟೈಮ್ನ ಏನು ಮಾಡುತ್ತಂತೆ? ಮಿನಿಮೈಸ್ ಮಾಡುತ್ತಂತೆ. ನೆಕ್ಸ್ಟ್ ಎನೇಬಲ್ ಕಂಪನೀಸ್ ಟು ಪ್ರೊಡ್ಯೂಸ್ ನ್ಯೂ ಪ್ರಾಡಕ್ಟ್ ಹ್ಯಾವಿಂಗ್ ಬೆಟರ್ ಕ್ವಾಲಿಟಿ ಆ್ಯಂಡ್ ಸ್ಪೀಡ್. ಯಾವುದಾದ್ರೂ ಒಂದು ಹೊಸ ಕಂಪ್ನಿ ಒಂದು ನ್ಯೂ ಪ್ರಾಡಕ್ಟ್ ಮಾಡಬೇಕು ಅಂದರೆ ಎ ಇಂದ ಮಾಡಿಸ್ಕೋಬೋದು, ಬೆಟರ್ ಕ್ವಾಲಿಟಿಯಾಗಿ ಮತ್ತು ಸ್ಪೀಡಾಗಿ. ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಏನು ಅಂದರೆ ಮೋರ್ ಕಾಸ್ಟ್, ಜಾಸ್ತಿ ದುಡ್ಡು ಬೇಕಾಗುತ್ತೆ. ನೆಕ್ಸ್ಟ್ ಟೆಕ್ನಿಕಲ್ ಎಕ್ಸ್ಪರ್ಟೈಸಸ್ ರಿಕ್ವೈರ್ಡ್ ಟು ಡೆವಲಪ್ ಯು ಅಪ್ಲಿಕೇಶನ್. ಎ ಅಪ್ಲಿಕೇಶನ್ನ ಡೆವಲಪ್ ಮಾಡೋಕ್ಕೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಅಂದರೆ ರಿಕ್ವೈರ್ಡ್ ಇದ್ದಾರೆ. ನೆಕ್ಸ್ಟ್ ಲ್ಯಾಕ್ ಆಫ್ ಟ್ರೈನಡ್ ಪ್ರೊಫೆಷನಲ್ಸ್. ಸುಮಾರು ಜನ ಇನ್ನೂ ಟ್ರೈನಡ್ ಪ್ರೊಫೆಷನಲ್ಸ್ ಇದ್ದಾರೆ, ಅದಕ್ಕೋಸ್ಕರ ಡಿಸ್ಅಡ್ವಾಂಟೇಜಸ್ಸು. ಮತ್ತು ಇನ್ಕಂಪ್ಲೀಟ್ ಇನ್ಅಕ್ಯುರೇಟ್ ಡಾಟಾ ಮೇ ರಿಸಲ್ಟ್ ಇನ್ ಡೈಸ್ಟಿರಸ್ ರಿಸಲ್ಟ್. ಇನ್ಕಂಪ್ಲೀಟ್ ಡಾಟಾ ಕೊಟ್ಟರೆ ಕ್ಲೀನಾಗಿ ಕೊಡಲ್ಲ ಆನ್ಸರ್ನ. ಲ್ಯಾಕ್ಸ್ ದಿ ಕೆಪಬಿಲಿಟಿ ಟು ಜನರೇಟ್ ಟಾಸ್ಕ್. ಆಯಿತಾ? ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೆಕ್ಸ್ಟ್ ಹಿಸ್ಟ್ರಿ ಆಫ್ ಎ ಇಂಪಾರ್ಟೆಂಟು. ಫಸ್ಟ್ 1943ಯಲ್ಲಿ ಫಸ್ಟ್ ಏನಾಗೋದು, ಫಸ್ಟ್ ನ್ಯೂರಲ್ ಮಾಡೋದನ್ನ ಪ್ರಪೋಸ್ ಮಾಡ್ತಾರೆ. ಯಾರು? ವಾರೆನ್ ಆಮ್ಸಿಕೋಲಫ್ ಅಂಡ್ ವಾಲ್ಟರ್ ಪಿಟ್ಸ್. ಇವ್ರು ಏನು ಮಾಡ್ತಾರೆ ಅಂದರೆ ಫೌಂಡೇಶನ್ ಹಾಕ್ತಾರೆ ಅದಕ್ಕೆ, ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅಂಡ್ ಮಷಿನ್ ಲರ್ನಿಂಗ್ಗೆ. ಇದು ಫಸ್ಟು ಇವರೇ ಮಾಡೋದು 1943ರಲ್ಲಿ. ನೆಕ್ಸ್ಟು ಯಾರು ಅಂದರೆ 1915ನಲ್ಲಿ ಅಲಾನ್ ಟರ್ನಿಂಗ್ ಅನ್ನೋರು ಯಾರು ಅಂದರೆ ಅವ್ರ ಬಗ್ಗೆ ಕೇಳೋದಾದ್ರೆ ಬ್ರಿಟಿಷ್ ಮ್ಯಾಥಮೆಟಿಷಿಯನ್. ಅವ್ರೇನು ಮಾಡ್ತಾರೆ ಅಂದರೆ ಅವರು ಮಷಿನ್ಸು ಏನಾದರೂ ಮನುಷ್ಯನ ಥರ ಎಕ್ಸಿಬಿಟ್ ಮಾಡ್ಬೋದಾ, ಬಿಹೇವಿಯರ್ ಆ ಥರ ಮಾಡ್ಬೋದಾ ಅಂತ ಅವರು ಏನು ಮಾಡ್ತಾರೆ ಅಂದರೆ ಟರ್ನಿಂಗ್ ಟೆಸ್ಟ್ನ ಮಾಡ್ತಾರೆ. ಅಲ್ಲೇ ಇದೆ ನೋಡ್ಬೇಕಾದ್ರೆ, ಅಲಾನ್ ಟರ್ನಿಂಗ್ ಟು ಮೆಜರ್ ದಿ ಮಷಿನ್ಸ್ ಎಬಿಲಿಟಿ ಟು ಎಕ್ಸಿಬಿಟ್ ಇಂಟೆಲಿಜೆಂಟ್ ಬಿಹೇವಿಯರ್ ಇಂಡಸ್ಟ್ರಿಯಲ್ ಫ್ರಮ್ ಹ್ಯೂಮನ್ಸ್. ನೆಕ್ಸ್ಟ್ 1956ರಲ್ಲಿ ಜಾನ್ ಮೆಕಾರ್ತಿ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕಾಯಿನ್ನ ಟರ್ನ್ ಮಾಡ್ತಾರೆ. ನೆಕ್ಸ್ಟು 1997ನಲ್ಲಿ IBM's ಡೀಪ್ ಬ್ಲೂ ಡಿಫೀಟ್ಸ್ ದಿ ಚೆಸ್ ಚಾಂಪಿಯನ್ಸ್. ನೆಕ್ಸ್ಟು IBM's ಡೀಪ್ ಬ್ಲೂ ಏನು ಮಾಡ್ತಾರೆ ಅಂದರೆ ಇವರು IBM ಡೀಪ್ ಬ್ಲೂ ಏನು ಮಾಡುತ್ತೆ ಅಂದರೆ IBM ಡೀಪ್ ಬ್ಲೂ ಟೀಮ್ ಏನಿದೆ ಅವರು ಒಂದು ಚೆಸ್ ಎಐದ ಆ್ಯಪ್ನ ರೆಡಿ ಮಾಡಿರ್ತಾರೆ. ಅದೇನಾದರೂ ಸ್ಟ್ರಾಟಜಿಕ್ ಡಿಸಿಷನ್ ತಾಳುತ್ತಾ, ಅಲ್ಲೇನು ಮಾಡುತ್ತೆ ಅಂದರೆ ಚೆಸ್ ಚಾಂಪಿಯನ್ ಗ್ಯಾರಿ
ಕಸ್ಪ ಗ್ಯಾರಿ ಕಸ್ಪೂರವ್ ಅನ್ನೋರ್ನ ಸೋಲ್ಸುತ್ತೆ. ಅವ್ರನ್ನ ಸೋಲಿಸ್ಬಿಟ್ಟು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಗೊತ್ತಾಗುತ್ತೆ ABS ಡೀಪ್ ಬ್ಲೂಗೆ ಅದು ಡಿಸಿಷನ್ ಮೇಕಿಂಗ್ ತಾಳುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ 2011ರಲ್ಲಿ ನೋಡಿದ್ರೆ ಸಿರಿ ಯೂಸ್ ಮಾಡ್ತಾರೆ ಆಪಲ್ ಅವರು. ಅದೇನು ಅಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ನ AI ಎರಡು ಕನ್ನಡದಲ್ಲೂ ಮಾತಾಡು ಇಂಗ್ಲಿಷ್ ಮಾತಾಡು ಅದನ್ನ ಕನ್ವರ್ಟ್ ಮಾಡೋಷ್ಟು ಮತ್ತೆ ಅರ್ಥ ಮಾಡ್ಕೊಳ್ಳೋ ಹಂಗೆ ಮಾಡಿದ್ದಾರೆ. ಎಲ್ಲ ಏನು ಹಿಸ್ಟ್ರಿ ಆಫ್ AI ಹಿಂಗ್ ಆಯ್ತು ಹಿಸ್ಟ್ರಿ ಆಫ್ AI ಅಂತ. ನೆಕ್ಸ್ಟ್ ಟೈಪ್ಸ್ ಆಫ್ AI ಏನಿದೆ ಬೇಸ್ಡ್ ಆನ್ ಕೆಪಬಿಲಿಟೀಸ್ ಬೇಸ್ಡ್ ಆನ್ ಫಂಕ್ಷನಬಿಲಿಟೀಸ್ ಮೇಲೆ ಇದೆ. ಫಸ್ಟ್ ಬೇಸ್ಡ್ ಆನ್ ಕೆಪಬಿಲಿಟೀಸ್ ಮೇಲೆ ನೋಡೋದಾದ್ರೆ VK ಜನರಲ್ AI ಸ್ಟ್ರಾಂಗ್ AI. VK ಅಂದ್ರೆ ಏನಿಲ್ಲ ಅದು ನ್ಯಾರೋ AI ಅಂತೆ. ಅದು ಡಿಸೈನ್ ಟು ಒನ್ ಸ್ಪೆಸಿಫಿಕ್ ಟಾಸ್ಕ್ ಮೇಲೆ ಡಿಸೈನ್ ಇರುತ್ತೆ ಅಂತ. ಎಕ್ಸಾಂಪಲ್ ನೋಡಿದ್ರೆ ಸಿರಿ ಅಂಡ್ ಅಲೆಕ್ಸಾ. ನೆಕ್ಸ್ಟ್ ಸ್ಟ್ರಾಂಗ್ AI ಅಂದ್ರೆ ಅದನ್ನ ಏನಂತೀವಿ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತೀವಿ ಅಥವಾ ಸೂಪರ್ ಇಂಟೆಲಿಜೆನ್ಸ್ ಎಲ್ಲ ಅಂತ ಅಂತೀವಿ. ಇದೇ ಮಾಡ್ತೈತೆ ಮಿಮಿಕ್ ಹ್ಯೂಮನ್ ಥಿಂಕಿಂಗ್. ಹ್ಯೂಮನ್ ಏನ್ ಥಿಂಕ್ ಮಾಡ್ತಾನೆ ಅದನ್ನ ಇದು ಮಿಮಿಕ್ ಮಾಡಕ್ ಮಾಡ್ತೈತೆ, ಅದನ್ನ ಟ್ರೈ ಮಾಡ್ತೈತೆ. ಸ್ಟ್ರಾಂಗ್ ಅದಕ್ಕೆ ಪರ್ಫಾರ್ಮ್ ಟಾಸ್ಕ್ ಅದಕ್ಕೆ ಟ್ರೈನ್ ಮಾಡ್ದಲೆ ಇದೇ ಪರ್ಫಾರ್ಮ್ ಟಾಸ್ಕ್ ಮಾಡಬೇಕು. ಇದಕ್ಕೆ ರಿಕ್ವೈರ್ ಎಬಿಲಿಟೀಸ್ ಏನಿದೆ ಸ್ಟ್ರಾಂಗ್ AI ವಿಜುವಲ್ ಪರ್ಸೆಪ್ಷನ್ ಮತ್ತೆ ಸ್ಪೀಚ್ ರೆಕಗ್ನೈಸೇಷನ್ ಡಿಸಿಷನ್ ಮೇಕಿಂಗ್ ಇಷ್ಟು ಏನಿದೆ ರಿಕ್ವೈರ್ ಎಬಿಲಿಟೀಸ್. ನೆಕ್ಸ್ಟ್ ರಿಯಾಕ್ಟಿವ್ ಮಷಿನ್ಸ್ ಅಂದ್ರೆ ಏನು ಅಂದ್ರೆ AI ರಿಯಾಕ್ಟ್ ಟು ಸಿಚುವೇಶನ್ ಬೇಸ್ಡ್ ಆನ್ ಇಮಿಡಿಯೇಟ್ ಇನ್ಪುಟ್. ಈಗ ಏನ್ ಸಿಚುವೇಶನ್ ಇದೆ ಅದಕ್ಕೆ ಇಮಿಡಿಯೇಟ್ ಇನ್ಪುಟ್ ನ ಕೊಡುತ್ತಂತೆ. ಅದ್ರಲ್ಲಿ ಯಾವುದೇ ತರ ಮೆಮೊರಿ ಇರಲ್ಲ ಮತ್ತೆ ಲರ್ನ್ ಫ್ರಮ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಲರ್ನ್ ಮಾಡಲ್ಲ. ಎಕ್ಸಾಂಪಲ್ ಯಾವ್ದು ಅಂದ್ರೆ ABS ಡೀಪ್ ಬ್ಲೂ. ಆ ಚೆಸ್ ಗೇಮ್ ಆಡ್ಬೇಕಾರೆ ಆಗ್ಲಿಗ್ ಮಾತ್ರ AI ಕರೆಂಟ್ ಡಿಸಿಷನ್ ಮೇಕಿಂಗ್ ತಗೊಳುತ್ತೆ. ಓದ್ಸಲಿ ಗೇಮ್ ಇರ್ಬೋದು ಹಚ್ಚಸಲಿ ಗೇಮ್ ಇರ್ಬೋದು ಅದನ್ನ ಜ್ಞಾಪನಿಸ್ಕೊಳ್ಳಲ್ಲ ಅದು. ಟೈಪ್ಸ್ ಆಫ್ ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಇದರಲ್ಲಿ ವಿತ್ ಎಕ್ಸಾಂಪಲ್ ಯಾವುದು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ. VKಗೆ ಎಕ್ಸಾಂಪಲ್ ಹೇಳಿಲ್ಲ ಅಲ್ಲಿ ಅನ್ಸುತ್ತೆ. ಸಿರಿ ಅಂಡ್ ಅಲೆಕ್ಸಾ ಅಂತ ಹೇಳಿದೆ. ಇಲ್ಲೇನು ಅಂದ್ರೆ ಅಲೆಕ್ಸಾಗೆ ಪ್ಲೇ ಸಾಂಗ್ ಅಂತ ಹೇಳಿದ್ರೆ ಅದು ಸಾಂಗ್ ನ ಪ್ಲೇ ಮಾಡುತ್ತೆ. ಅದಕ್ಕೆ ಏನಾದ್ರು ಸ್ಪೆಸಿಫಿಕ್ ಕಮೆಂಡ್ ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಂಗೆ ಅದಕ್ಕೆ ಟ್ರೈನ್ ಮಾಡಿದ್ದಾರೆ. ಅದೇ ಅದರ್ ಎಕ್ಸಾಂಪಲ್ ಯಾವುದು ಅಂದ್ರೆ VKಗೆ ವೆದರ್ ಫೋರ್ಕಾಸ್ಟಿಂಗ್, ಪ್ರಿಡಿಕ್ಟಿಂಗ್ ಸ್ಟಾಕ್ ಪ್ರೈಸಸ್ ಅಂಡ್ ಗೂಗಲ್ ಸರ್ಚ್. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಈ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಅದಕ್ಕೆ ಏನ್ ಸ್ಪೆಸಿಫಿಕ್ ಟಾಸ್ಕ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಮಾತ್ರ ವರ್ಕ್ ಆಗುತ್ತೆ. ಬೇರೆ ಟಾಸ್ಕ್ ನ ಅದ್ಯಾವ್ದೇ ತರ ಔಟ್ಸೈಡ್ ದೇರ್ ಟಾಸ್ಕ್ ಏನಿರುತ್ತೆ ಅದನ್ನ ಪರ್ಫಾರ್ಮ್ ಮಾಡಲ್ಲ. ಅದ್ರ ಟಾಸ್ಕ್ ಮಾತ್ರ ಪರ್ಫಾರ್ಮ್ ಮಾಡುತ್ತೆ. ಅದಕ್ಕೆ VK ಅನ್ನೋದು. ಫಾರ್ ಎಕ್ಸಾಂಪಲ್ ಏನು ಅಂದ್ರೆ ಅಲೆಕ್ಸಾ ಕೆನಾಟ್ ಡ್ರೈವ್ ಕಾರ್. ಅಲೆಕ್ಸಾಗೆ ಸ್ಪೆಸಿಫಿಕ್ ಕಮೆಂಡ್ ಇಂದ ಮಾತ್ರ ಟ್ರೈನ್ ಮಾಡಿರ್ತಾರೆ. ಈಗ ನಾವು ಅಲೆಕ್ಸಾ ಡ್ರೈವ್ ಕಾರ್ ಅಂತ ಅಂದ್ರೆ ಮಾಡುತ್ತಾ ಇಲ್ಲ. ಜಸ್ಟ್ ಬಿಲ್ಡ್ ಫಾರ್ ವಾಯ್ಸ್ ಕಮೆಂಟ್ಸ್ ಅಷ್ಟೇ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ VK ಹೆಲ್ಪ್ಡ್ ಮೇಕ್ ಮೆನಿ ಮಿಸ್ಟೇಕ್ಸ್ ಈಸಿಯರ್ ಅಂಡ್ ಮೋರ್ ಎಫಿಷಿಯಂಟ್. ಏನೇ ತಪ್ಪಿದ್ರು ಅದು ಈಸಿಯಾಗಿ ಮತ್ತೆ ಮೋರ್ ಎಫಿಷಿಯಂಟ್ ಆಗಿ ನಮಗೆ ಗೊತ್ತಾಗುತ್ತೆ. ಇಟ್ಸ್ ದಿ ಮೋಸ್ಟ್ ಕಾಮನ್ ಟೈಪ್ ಆಫ್ AI ಯೂಸ್ಡ್ ಟುಡೇ. ನೆಕ್ಸ್ಟ್ ಸ್ಟ್ರಾಂಗ್ AI ದ ಡೆಫಿನೇಷನ್ ಆಲ್ರೆಡಿ ಹೇಳಿದ್ದೆ. ಅದ್ರದ್ದು ಈ ಫ್ಯೂಚರ್ ಪೊಟೆನ್ಶಿಯಲ್ ಏನು ಅಂದ್ರೆ ಎಕ್ಸ್ಪರ್ಟ್ಸ್ ಬಿಲೀವ್ ಸ್ಟ್ರಾಂಗ್ AI. ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ನಂಬಿಕೆ ಇಟ್ಟಿದ್ದಾರೆ ಅಂತೆ ಸ್ಟ್ರಾಂಗ್ AI ಮೇಲೆ. ಒನ್ ಡೇ ಏನು ಅಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ನ ಸರ್ಪ್ರೈಸ್ ಮಾಡುತ್ತೆ ಅಂತ. ಬಟ್ ಇಟ್ಸ್ ನಾಟ್ ಎಕ್ಸ್ಪೆಕ್ಟೆಡ್ ಹ್ಯಾಪನ್ ಎನಿ ಟೈಮ್ ಸೂನ್. ಯಾವಾಗ ಬೇಕಾದ್ರೂ ಬರ್ಬೋದು. ಕನ್ಸಸ್ ಏನು ಅಂದ್ರೆ ವಿಲ್ ಸಮ್ ಫಿಯರ್ ಸ್ಟ್ರಾಂಗ್ AI ಕುಡ್ ಬಿ ಡೇಂಜರ್. ಸ್ಟ್ರಾಂಗ್ AI ಡೇಂಜರಸ್ ಯಾಕಂದ್ರೆ ಹ್ಯೂಮನ್ಸ್ ತರನೇ ಆಗ್ಬೋದು, ಹೇಳಕ್ ಆಗಲ್ಲ. ಆಲ್ರೆಡಿ ಅರ್ಧ ಆಗಿದೆ, ಈಗ ಆಗ್ಲೂ ಇನ್ನೂ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ ಸೆಡ್ ವಿ ಡೋಂಟ್ ವರಿ ಅಬೌಟ್ ಇಟ್ ಇನ್ ನಿಯರ್ ಫ್ಯೂಚರ್. ಇಟ್ಸ್ ಸ್ಟಿಲ್ ಫ್ರಮ್ ಬಿಕಮಿಂಗ್ ರಿಯಾಲಿಟಿ. ನೆಕ್ಸ್ಟ್ ರಿಯಾಕ್ಟಿವ್ ಮಷಿನ್ ಎಕ್ಸಾಂಪಲ್ ನೋಡಿದೀವಿ. ನೆಕ್ಸ್ಟ್ ಲಿಮಿಟೆಡ್ ಮೆಮೊರಿ ಅಂದ್ರೆ ಏನು ಅಂದ್ರೆ ಲಿಮಿಟೆಡ್ ಮೆಮೊರಿ AI ಸಿಸ್ಟಮ್ಸ್ ಕ್ಯಾನ್ ರಿಮೆಂಬರ್ ಡಾಟಾ ಫಾರ್ ಎ ಶಾರ್ಟ್ ಟೈಮ್. ಡಾಟಾನ ಶಾರ್ಟ್ ಟೈಮ್ ಅಲ್ಲಿ ಅದು ಇಟ್ಕೊಂಡು ಡಿಸಿಷನ್ ಮಾಡಿ ಕೊಡುತ್ತೆ. ಅದು ಪರ್ಮನೆಂಟ್ ಆಗಿ ಏನ್ ಮಾಡಲ್ಲ, ಡಾಟಾ ಇಟ್ಕೊಳ್ಳಲ್ಲ. ಎಕ್ಸಾಂಪಲ್ ಯಾವ್ದು ಅಂದ್ರೆ ಆಟೋನಮಸ್ ವೆಹಿಕಲ್. ಏನು ಅಂದ್ರೆ ಅದಕ್ಕೆ ಲಿಮಿಟೆಡ್ ಮೆಮೊರಿ ಹಾಕಿರ್ತಾರೆ. ಅಂದ್ರೆ ಟ್ರ್ಯಾಕ್ ಇನ್ಫಾರ್ಮೇಶನ್ ಲೈಕ್ ಸ್ಪೀಡ್ ಆಗಿರ್ಬೋದು ಕಾರ್ಸ್ ಮತ್ತೆ ಡಿಸ್ಟೆನ್ಸ್ ಆಗಿರ್ಬೋದು ಕಾರ್ಸ್ ಮತ್ತೆ ಸ್ಪೀಡ್ ಲಿಮಿಟ್ಸ್ ಆಗಿರ್ಬೋದು. ನೆಕ್ಸ್ಟ್ ಆಲ್ಫಾಗೋ ಅದು AI ಡಿಫಿಟೆಡ್ ದಿ ವರ್ಲ್ಡ್ ಚಾಂಪಿಯನ್ ಗೇಮ್ ಗೋ ಅನ್ನೋದನ್ನ ಏನ್ ಯೂಸ್ ಮಾಡಿದೆ ಅಂದ್ರೆ ಲಿಮಿಟೆಡ್ ಮೆಮೊರಿ ಟು ಪ್ಲೇ ಇಟ್ ಡ್ಯೂರಿಂಗ್ ದಿಸ್ ಗೇಮ್. ಕೀ ಐಡಿಯಾಸ್ ಏನ್ ಬೇಡ, ಅಷ್ಟು ಬರೀ ಸಾಕು ಎಕ್ಸಾಮ್ ಅಲ್ಲಿ. ಸುಮ್ಮನೆ ಇದೆಲ್ಲ ಡಿಫಿಕಲ್ಟ್ ಇರುತ್ತೆ, ಬರೆಯಕ್ಕಾಗಲ್ಲ. ನೆಕ್ಸ್ಟ್ ಥಿಯರಿ ಆಫ್ ಮೈಂಡ್ ಏನ್ ಹೇಳುತ್ತೆ ಅಂದ್ರೆ ದ ಥಿಯರಿ ಆಫ್ ಮೈಂಡ್ ಏನ್ ಕ್ರಿಯೇಟಿವ್ ಮಷಿನ್ಸ್ AI ಏನಿದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತೆ. ಥಾಟ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಮೆಮೊರೀಸ್ ಇರ್ಬೋದು, ಹಿಂಗೆ ಹ್ಯೂಮನ್ಸ್ ತರ ಆತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತೆ. ಅದನ್ನ ಏನಂತೀವಿ ಥಿಯರಿ ಆಫ್ ಮೈಂಡ್ ಅಂತೀವಿ. ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ AI ವುಡ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಫೀಲಿಂಗ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಯಾವ್ದ್ರ ಮೇಲೆ ಡಿಸಿಷನ್ ಮೇಲೆ.
This machine should make choice by considering both reason and emotional context. ಕರೆಂಟ್ ಸ್ಟೇಟ್ ಅಂಡ್ ಕರೆಂಟ್ ಸ್ಟೇಟಸ್ ಅಲ್ಲಿ ಹೆಂಗಿದೆ ಅಂದ್ರೆ ಇದು ಥಿಯರಿ ಆಫ್ ಮೈಂಡ್ ಇದು ಬರೀ ಥಿಯರಿಟಿಕಲ್ ಆಗಿದೆ. ಆದ್ರೆ ಮೀನಿಂಗ್ಸ್ ಐಡಿಯಾ ಫಾರ್ ದಿ ಫ್ಯೂಚರ್ ಬಟ್ ಇಟ್ಸ್ ಕುಡ್ ಬಿಕಮ್ ರಿಯಾಲಿಟಿ ಸೋನ್. ನೆಕ್ಸ್ಟ್ ಸೆಲ್ಫ್ ಅವೇರ್ನೆಸ್. ಸೆಲ್ಫ್ ಅವೇರ್ನೆಸ್ ಇದು ಲಾಸ್ಟ್ ಟೈಪ್ ಆಫ್ ಎ ಐ. ಸೆಲ್ಫ್ ಅವೇರ್ನೆಸ್ ಅಂದ್ರೆ ಏನು ಅಂದ್ರೆ ಎ ಐ ಮೀನ್ಸ್ ಮಷೀನ್ಸ್ ಹ್ಯಾವ್ ಹ್ಯೂಮನ್ ಲೈಕ್ ಕಾನ್ಷಿಯಸ್ ದಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಓನ್ ಎಕ್ಸಿಸ್ಟೆನ್ಸ್ ಅಂಡ್ ಫೀಲಿಂಗ್ಸ್. ಇದ್ರದ್ದೇ ಆದ ಓನ್ ಎಕ್ಸಿಸ್ಟೆನ್ಸ್ ಮತ್ತೆ ಫೀಲಿಂಗ್ಸ್ ನ ಹೇಳ್ಬೇಕು ಹ್ಯೂಮನ್ ಕಾನ್ಷಿಯಸ್ ತರ. ಅದನ್ನ ಸೆಲ್ಫ್ ಅವೇರ್ನೆಸ್ ಇದು ಬಿಲ್ಡ್ ಆಗ್ಬೇಕು ಅಂತ ಹೇಳ್ತಾರೆ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ದಿಸ್ ಮಷೀನ್ಸ್ ವುಡ್ ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಸಮ್ ಒನ್ ಸೇಸ್ ಬಟ್ ಆಲ್ಸೋ ಫೀಲ್ ಬೇಸ್ಡ್ ಆನ್ ದಿ ವೇ ಕಮ್ಯುನಿಕೇಟ್. ಕರೆಂಟ್ ಸ್ಟೇಟಸ್ ಏನೈತೆ ಸೆಲ್ಫ್ ಅವೇರ್ನೆಸ್ ಎ ಡಸಂಟ್ ಎಕ್ಸಿಟ್ ಇಟ್ ಯಾವುದೇ ಥರ ಎಕ್ಸಿಟ್ ಮಾಡಲ್ಲ ಬಟ್ ಮೈಟ್ ಹ್ಯಾಪನ್ ಇನ್ ದಿ ಫ್ಯೂಚರ್. ಇದು ಫ್ಯೂಚರಲ್ಲಿ ಬರ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ, ಯಾಕಂದರೆ ಜಾಸ್ತಿ ಲೆಂತ್ ಆದರೆ ವಿಡಿಯೋ ನೋಡಲ್ಲ. ನೀವು ವಿಡಿಯೋ ಫ್ರೀ ಇದ್ದಾಗಲೇ ನೋಡಿ, ಅವಾಗಲೇ ನೋಡಿ ಇವಾಗಲೇ ನೋಡಿ ಅನ್ನಲ್ಲ. ಸುಮ್ಮನೆ ಸ್ಕಿಪ್ ಮಾಡಿಕೊಂಡು ಮುಂದೆ ಬಂದು ನೋಡಿದರೆ ಏನು ಅರ್ಥ ಆಗಲ್ಲ. ಹಿಂದ್ಗಡೆ ಕಾನ್ಸೆಪ್ಟ್ ಅರ್ಥ ಆಗೋದ್ರೆ ಮುಂದ್ಗಡೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇದೇ ಥರ ವಿಡಿಯೋ ಬರ್ತಿರ್ತವೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋದಲ್ಲಿ ಅಥವಾ ಏನಾದರೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಯಾವುದೇ ಥರ ಸ್ವಲ್ಪ ತಪ್ಪಾಗಿದ್ರೆ ನಾನು ಇನ್ನೂ ಕಲಿತಿರೋನು. ನಿಮಗೇನಾದರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ರಿಪ್ಲೈ ಮಾಡ್ತೀನಿ.